ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಕ್ಟರ್ ವರ್ಷ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಒಂದು ಒಳ್ಳೆ ಪೌಷ್ಟಿಕವಾದಂಥ ಆರೋಗ್ಯಕರವಾದಂತಹ ರಾಗಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಚಟ್ನಿಯ ಒಂದು ರುಚಿಕರವಾದಂತಹ ಖಾದ್ಯವನ್ನು ನಿಮ್ಮೊಂದಿಗೆ ನಾವು ತರ್ತಾ ಇದ್ದೀವಿ. ಸೊ ಈ ರಾಗಿ ರೊಟ್ಟಿನ ಹೇಗೆ ಮಾಡೋದು, ಹಾಗೆ ಈ ಬೆಂಡೆಕಾಯಿ ಚಟ್ನಿನ ಯಾವ ರೀತಿ ಸಿದ್ಧಪಡಿಸೋದು ಅನ್ನೋದನ್ನು ನಾವು ಇವತ್ತು ನೋಡ್ಕೊಂಬರೋಣ ಬನ್ನಿ. ಈಗ ಬೆಂಡೆಕಾಯಿ ಚಟ್ನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಬೆಂಡೆಕಾಯಿಗಳನ್ನ ಹಾಕ್ಕೋಬೇಕು. ಈಗ ಎಲ್ಲ ಬೆಂಡೆಕಾಯಿಗಳು ಹಾಕ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಸ್ವಲ್ಪ ಹಾಕಿ ಈಗ ಇದನ್ನು ಫ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎರಡು ಕಡೆನೂ ಕ್ಲಿಯರಾಗಿ ನಾವು ಫ್ರೈ ರೋಸ್ಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಚಟ್ನಿಗೆ ಒಂದು ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈಗ ಎಲ್ಲ ಬೆಂಡೆಕಾಯಿಗಳನ್ನು ಇದೇ ಥರನೇ ಫ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಫ್ರೈ ರೋಸ್ಟ್ ಮಾಡೋದ್ರಿಂದ ಬೆಂಡೆಕಾಯಿ ಚಟ್ನಿಗೆ ಒಂದು ಒಳ್ಳೆ ಹದ ಸಿಗುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಬೆಂಡೆಕಾಯಿಗಳನ್ನ ಇದೇ ಥರನೇ ಫ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿನೂ ಕೂಡ ಇದೇ ಥರನೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಆಯಿಲಲ್ಲಿ ಫ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಸಪ್ರೇಟ್ ಪ್ಲೇಟಲ್ಲೇ ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಫ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ನಾವು ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀವಿ. ನಾವು ಬೆಂಡೆಕಾಯಿ ಚಟ್ನಿನ ಈ ಒಳ್ಕಲ್ಲಲ್ಲಿ ಇದನ್ನು ಸಿದ್ಧ ಮಾಡ್ಕೊತಿದ್ದೀವಿ. ಈಗ ಇದಕ್ಕೆ ಒಂದು 20ರಿಂದ 25 ಎಸಲಷ್ಟು ಬೆಳ್ಳುಳ್ಳಿನ ಹಾಕ್ತಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾವು ಸೇರಿಸ್ಕೊತಾ ಇದ್ದೀವಿ. ಏಕೆ ಅಂತಂದರೆ ನಾವು ಇಲ್ಲಿ ಪುಡಿ ಉಪ್ಪನ್ನ ಬಳಸ್ತಾ ಇಲ್ಲ. ಕಲ್ಲುಪ್ಪಿಂದ ನೀವು ಬೆಂಡೆಕಾಯಿನ ನೀವು ನೀಟಾಗಿ ಈ ಒಳ್ಕಲ್ಲಲ್ಲಿ ಜಜ್ಕೊಳ್ಳೋದ್ರಿಂದ ಅದರ ಜೊತೆಗೆ ಕಲ್ಲುಪ್ಪು ಬೆರ್ತೋಗುತ್ತೆ. ಹಾಗಾಗಿ ನಮಗೆ ನೀಟಾಗಿ ಎಲ್ಲ ಟೇಸ್ಟ್ ಸಿಗುತ್ತೆ. ನೋಡಿ, ಈಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಈ ರೀತಿ ಕುಟ್ಟೋ ಕಲ್ಲಲ್ಲಿ ಚಟ್ನಿನ ಸಿದ್ಧ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಕರವಾಗೂ ಇರುತ್ತೆ. ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಬೆಂಡೆಕಾಯಿ ಯಾಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಂತಂದರೆ, ಸೊ ಇದು ನಿಮ್ಮ ಹಾರ್ಟ್ ಹೆಲ್ತ್ ಅಂದರೆ ಹೃದಯದ ಆರೋಗ್ಯನ ತುಂಬ ಸುಧಾರಿಸುತ್ತೆ. ಡೈಜೆಷನ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಡಯಾಬಿಟೀಸ್ ಪೇಷಂಟ್ಸ್ಗೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕರೆಕ್ಟಾಗಿ ಅದು ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲಲ್ಲಿ ಇಡುತ್ತೆ. ಹಾಗೆ ನಿಮಗೆ ಏನಾದರೂ ವಿಟಮಿನ್ಸ್ ಮಿನರಲ್ಸ್ ಕೊರತೆ ಇದ್ದರೆ ಇದು ತುಂಬಾ ಬೆಂಡೆಕಾಯಿನಲ್ಲಿ ತುಂಬ ಹೆಚ್ಚಿನ ವಿಟಮಿನ್ಸ್ ಮಿನರಲ್ಸ್ ಹೇರಳವಾಗಿರೋದ್ರಿಂದ ತುಂಬ ಪೋಷಕಾಂಶಯುತವಾದಂಥ ಅಡುಗೆ ಆಗುತ್ತೆ ಇದು. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಇದೆ. ಹಾಗಾಗಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾವು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕಾದಷ್ಟು ನೀವು ಹಾಕೋಬೋದು. ಈಗ ಎಲ್ಲವೂ ಇದೇ ಥರನೇ ಚೆನ್ನಾಗಿ ಈ ಕುಟ್ಟೋ ಕಲ್ಲಲ್ಲಿ ಜಜ್ಕೊತಾ ಇದ್ದೀವಿ. ಸೊ ಚಟ್ನಿಗೆ ಒಂದು ಒಳ್ಳೆ ಸ್ಪೈಸ್ ಮಿಕ್ಸ್ಚರ್ ರೆಡಿ ಆಗ್ತಾ ಇದೆ. ಈಗ ಎಲ್ಲ ಬೆಂಡೆಕಾಯಿಗಳನ್ನು ಈ ಕುಟ್ಟೋ ಕಲ್ಲಲ್ಲಿ ಜಜ್ಕೋಬೇಕು. ಈಗ ನಾವು ಮೊದಲೇ ಇದನ್ನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಕೊತ್ತಂಬರಿನ ಹಾಕಿ ನಾವು ಸಿದ್ಧ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಚಟ್ನಿನ ಸ್ವಲ್ಪ ಉಳಿಸ್ಕೊಂಡು ಇನ್ನು ಅರ್ಧ ಚಟ್ನಿನ ನಾವು ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಎಲ್ಲ ಬೆಂಡೆಕಾಯಿಗೂ ಸಮವಾಗಿ ಅದು ಸ್ಪೈಸ್ ಮಿಕ್ಸ್ಚರ್ ಚೆನ್ನಾಗಿ ಸಿಗಬೇಕಾಗಿರೋದ್ರಿಂದ ನಾವು ಅರ್ಧ ಚಟ್ನಿನ ಅದರಲ್ಲಿ ಸೇರಿಸ್ಕೊಂಡು ಇನ್ನು ಅರ್ಧ ಚಟ್ನಿನ ಇಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಬೆಂಡೆಕಾಯಿ ಆವಾಗ ನೀಟಾಗಿ ಚೆನ್ನಾಗಿ ಆ ಖಾರಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಈಗ ರಾಗಿ ರೊಟ್ಟಿ ಮಾಡೋದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈಗ ಒಂದು ಕುದಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ ನೀವು. ಈಗ ಒಂದು ಕುದಿ ಬರ್ತಾ ಇದೆ. ಈಗ ರಾಗಿ ಹಿಟ್ಟನ್ನು ನಾವು ಈ ಹೆಸರಿನ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀವಿ. ಈಗ ಇದನ್ನು ಬಿಸಿ ಇದ್ದಾಗಲೇ ರಾಗಿ ಹಿಟ್ಟನ್ನು ಚೆನ್ನಾಗಿ ಈ ಹೆಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇದು ಬಿಸಿ ಇದ್ದಾಗ ಮಾತ್ರ ರಾಗಿ ರೊಟ್ಟಿ ಚೆನ್ನಾಗಿ ಒಂದು ಅದಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ರಾಗಿ ರೊಟ್ಟಿಗೆ ನಾವು ಮಿಶ್ರಣವನ್ನು ಸಿದ್ಧ ಮಾಡ್ಕೊತಾ ಇದ್ದೀವಿ. ಸೊ ನಾವು ಸೇಮ್ ಜೋಳದ ರೊಟ್ಟಿಗೆ ಹೇಗೆ ನಾವು ಸಿದ್ಧಪಡಿಸ್ಕೊತೀವೋ ಅದೇ ಹದದಲ್ಲೇ ಈ ರಾಗಿ ರೊಟ್ಟಿನೂ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ರಾಗಿ ರೊಟ್ಟಿನ ಈ ಥರ ಸಿದ್ಧಪಡಿಸ್ಕೋಬೇಕಾಗತ್ತೆ. ಇಲ್ಲಿ ಸೇಮ್ ನೀವು ಜೋಳದ ರೊಟ್ಟಿನ ನೀವು ಹೇಗೆ ಮಾಡ್ತೀರೋ ಅದೇ ಥರನೇ ರಾಗಿ ರೊಟ್ಟಿನೂ ಮಾಡ್ಕೋಬೇಕು. ಇಲ್ಲಿ ಏನಂದರೆ ಜೋಳದ ಹಿಟ್ಟು ರಾಗಿ ಹಿಟ್ಟು ಅನ್ನೋದಷ್ಟೇ ಡಿಫ್ರೆನ್ಸ್ ಅಷ್ಟೇ. ಸೊ ಇದೇ ಥರ ಈಗ ನಾವು ಮಾಡ್ಕೊತಿದ್ದೀವಲ್ಲ, ಇದೇ ಥರನೇ ರಾಗಿ ರೊಟ್ಟಿನ ಸಿದ್ಧ ಮಾಡ್ಕೋಬೇಕು. ಈಗ ಇದನ್ನು ಹಂಚಿನಲ್ಲಿ ರಾಗಿ ರೊಟ್ಟಿನ ಹಾಕಿದ್ದೀವಿ. ಸೊ ಈ ಥರ ಲೈಟಾಗಿ ನೀರನ್ನು ಒಂದು ಸೈಡ್ ಚಿಮುಕ್ಸ್ಕೋಬೇಕು. ಅದು ಬಟ್ಟೆ ಮುಖಾಂತರ ನೀವು ನೀಟಾಗಿ ಎಲ್ಲ ರಾಗಿ ರೊಟ್ಟಿನ ಸೈಡ್ ಕಾರ್ನರ್ಸ್ ಚಿಮುಕ್ಸ್ಕೊಂಡು ಇದನ್ನು ಬೇಯಿಸೋದಕ್ಕೆ ಬಿಡಬೇಕು.
ಈ ಥರ ಒಂದು ಸೈಡ್ ಬೇಯಿಸ್ಬಿಟ್ಟು ನೀಟಾಗಿ ಇನ್ನೊಂದು ಸೈಡ್ನು ಇದೇ ಥರನೇ ಬೇಯಿಸ್ಕೋಬೇಕಾಗತ್ತೆ. ಈಗ ರಾಗಿ ರೊಟ್ಟಿ ಸಿದ್ಧವಾಗಿದೆ. ಈಗ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ಮತ್ತು ರುಚಿಯಾದ ಬೆಂಡೆಕಾಯಿ ಚಟ್ನಿ ಸಿದ್ಧವಾಗಿದೆ. ಆರೋಗ್ಯಕರ ಪೌಷ್ಟಿಕರವಾದಂತಹ ರಾಗಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಚಟ್ನಿನ ನೆಂಚ್ಕೊಂಡು ತಿಂತಾ ಇದ್ದರೆ ತುಂಬ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಒಳ್ಳೆಯವಾದ ಪೌಷ್ಟಿಕವಾದ ಖಾದ್ಯವನ್ನು ನೀವು ಕೂಡ ಮಾಡಿ ತಿಂದು ಸವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಈಗಾಗಲೇ ಆಗಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಸದಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.